ನಮಸ್ಕಾರ. ಇವತ್ತಿನ ವಿಡಿಯೋ ಹಿಂದಿನ ದಿನಗಳಲ್ಲಿ ರಾರಾಜಿಸುತ್ತಾ ಇದ್ದು ಈಗ ಕಳಪೆಯಾದ 10 ಷೇರುಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಭಾರತದ ಕ್ರಿಕೆಟ್ನಲ್ಲಿ ಹಿಂದಿನ ದಿನಗಳಲ್ಲಿ ಬಹಳಷ್ಟು ಒಳ್ಳೆಯ ಪ್ಲೇಯರ್ಸ್ ಇದ್ರು. ಸುರೇಶ್ ರೈನಾ, ಮೊಹಮ್ಮದ್ ಕೈಫ್, ಯೂಸುಫ್ ಪಠಾನ್ ಅವರೆಲ್ಲ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡದೇ ಇದ್ದುದರಿಂದ ಫೈನಲ್ ಆಗಿ ಬೇರೆ ಪ್ಲೇಯರ್ಸ್ ಇಂದ ಅವರನ್ನು ರೀಪ್ಲೇಸ್ ಮಾಡಲಾಯಿತು. ಅದೇ ಸಮಯದಲ್ಲಿ ಸುಮಾರು ಒಳ್ಳೆ ಪ್ಲೇಯರ್ಸು ಕನ್ಸಿಸ್ಟೆಂಟ್ ಆಗಿ ಎಷ್ಟೋ ವರ್ಷ ಪರ್ಫಾರ್ಮ್ ಮಾಡಿದ್ರು. ಉದಾಹರಣೆಗೆ MS ಧೋನಿ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶಿಖರ್ ಧವನ್ ಅಂದಾಜು 10 ರಿಂದ 15 ವರ್ಷ ಅವರು ಕ್ರಿಕೆಟ್ನಲ್ಲಿ ರಾರಾಜಿಸಿದರು. ಹಾಗೇನೆ ಷೇರು ಮಾರುಕಟ್ಟೆಯಲ್ಲಿ ಕೂಡ ಸುಮಾರು ಷೇರುಗಳು ಉತ್ತಮವಾಗಿದ್ದು ಅವರ ಪರ್ಫಾರ್ಮೆನ್ಸು ಮುಂದಿನ ದಿನಗಳಲ್ಲಿ ಚೆನ್ನಾಗಿಲ್ಲದೆ ಅದಾದ್ಮೇಲೆ ಆ ಬಿಸ್ನೆಸ್ ಕಮ್ಮಿ ಆಗ್ತಾ ಹೋಯಿತು. ಅದೇ ರೀತಿ ಷೇರು ಮಾರುಕಟ್ಟೆಯಲ್ಲಿ ಕೂಡ ಒಳ್ಳೆಯ ಷೇರುಗಳಿದ್ದಾವೆ, ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ, ಸಸ್ಟೈನ್ಡ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದೇವೆ ಫಾರ್ ಅ ಲಾಂಗ್ ಪೀರಿಯಡ್. ಹಾಗೇನೆ ಷೇರು ಮಾರುಕಟ್ಟೆಯಲ್ಲಿ ಡಿಟ್ರಿಯೇಷನ್ ಆಗಿ ಕಳಪೆ ಆದಂತಹ ಷೇರುಗಳ ಲಿಸ್ಟ್ ಕೂಡ ಬೇಕಾದಷ್ಟಿದೆ ಮತ್ತು ಇನ್ವೆಸ್ಟರ್ಸ್ಗೆ ದೊಡ್ಡ ಮಟ್ಟಿನಲ್ಲಿ ಲಾಸ್ ಅನ್ನು ತಂದು ಕೊಟ್ಟಿದ್ದಾರೆ. ಆದ್ದರಿಂದ ಯಾವುದಾದ್ರೂ ಒಂದು ಷೇರು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಇನ್ವೆಸ್ಟರ್ಸ್ಗೆ ಒಂದಷ್ಟು ಸಂಪತ್ತನ್ನು ಕೊಡುತ್ತೆ ಅಂತಂದ್ರೆ ಅದಕ್ಕೆ ನಾವು ಮಲ್ಟಿ ಬ್ಯಾಗರ್ ಅಂತ ಕರಿತೇವೆ. ಅದನ್ನು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೇಕು ಅಂತ ಎಲ್ಲರೂ ಆಸೆ ಪಡ್ತಾರೆ. ಹಾಗೇನೆ ಸುಮಾರು ಷೇರುಗಳು ಮಲ್ಟಿ ಬೆಗರ್ಸ್ ಆಗಿದ್ದಾವೆ. ಯಾರು ಆ ಷೇರುಗಳನ್ನು ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟಿನ ಲಾಸ್ ಅನ್ನು ಅನುಭವಿಸಿದ್ದಾರೆ. ಇವತ್ತು ಆ ಒಂದು ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮಲ್ಟಿ ಬ್ಯಾಗರ್ಸ್ ಟು ಮಲ್ಟಿ ಬೆಗರ್ಸ್. ಉದಾಹರಣೆಗೆ ನಂಬರ್ 1 ಎಸ್ ಬ್ಯಾಂಕ್. ಪ್ರೈಸ್ 10 years ಬ್ಯಾಕ್ 75, ಇವತ್ತಿನ ರೇಟು 19, 10 ವರ್ಷ ರಿಟರ್ನ್ಸ್ -13% per annum. 2 ರಿಲಯನ್ಸ್ ಕಮ್ಯುನಿಕೇಶನ್. ಪ್ರೈಸ್ 10 years ಬ್ಯಾಕ್ 143, ಇವತ್ತಿನ ರೇಟು 1.75, 10-year ರಿಟರ್ನ್ಸ್ -36% per annum. ಫ್ಯೂಚರ್ ಎಂಟರ್ಪ್ರೈಸ್. ಪ್ರೈಸ್ 10 years ಬ್ಯಾಕ್ 73, ಇವತ್ತಿನ ರೇಟು 0.95, -35% per annum 10 years. ರಿಲಯನ್ಸ್ ಪವರ್. ಪ್ರೈಸ್ 10 years ಬ್ಯಾಕ್ 74, ಇವತ್ತಿನ ರೇಟು 20.85, 10-year ರಿಟರ್ನ್ಸ್ -12% per annum. ರಿಲಯನ್ಸ್ ಕ್ಯಾಪಿಟಲ್. ಪ್ರೈಸ್ 10 years ಬ್ಯಾಕ್ 321, ಕರೆಂಟ್ ಪ್ರೈಸ್ 12.25 ರೂಪಾಯಿ, 10 ವರ್ಷ ರಿಟರ್ನ್ಸ್ -28% per annum. ಈಗ 6ನೇ ಷೇರಿಗೆ ಬರ್ತಾ ಇದ್ದಾರೆ. PC ಜ್ಯುವೆಲರ್ಸ್. ಪ್ರೈಸ್ 10 years ಬ್ಯಾಕ್ 45, ಇವತ್ತಿನ ರೇಟು 28.9, 10-year ರಿಟರ್ನ್ಸ್ -4% per annum. ಯುನಿಟೆಕ್. ಪ್ರೈಸ್ 10 years ಬ್ಯಾಕ್ 16, ಕರೆಂಟ್ ಪ್ರೈಸ್ 5.85, 10-year ರಿಟರ್ನ್ಸ್ -10% per annum. ವಕರಂಗೆ. ಪ್ರೈಸ್ 10 years ಬ್ಯಾಕ್ 43, ಇವತ್ತಿನ ರೇಟು 18.65, 10-year ರಿಟರ್ನ್ಸ್ -8% per annum. JP ಅಸೋಸಿಯೇಟ್ಸ್. ಪ್ರೈಸ್ 10 years ಬ್ಯಾಕ್ 54, ಇವತ್ತಿನ ರೇಟು 17.4, 10-year ರಿಟರ್ನ್ಸ್ -11% per annum. ಫ್ಯೂಚರ್ ಲೈಫ್ ಸ್ಟೈಲ್. ಪ್ರೈಸ್ 10 years ಬ್ಯಾಕ್ 67, ಇವತ್ತಿನ ರೇಟು 3.05 ಮತ್ತು 10-year ರಿಟರ್ನ್ಸ್ -27%. ಬಹಳಷ್ಟು ಹೊಸ ಹೂಡಿಕೆದಾರರು ಏನು ಯೋಚನೆ ಮಾಡ್ತಾರೆ ಅಂತಂದ್ರೆ ಒಮ್ಮೆ ಯಾವುದಾದ್ರೂ ಒಂದು ಶೇರನ್ನು ತಗೊಂಡ್ರೆ ಅದನ್ನು ಪರ್ಮನೆಂಟ್ ಆಗಿ ಇಟ್ಕೋಬಹುದು, ಯಾವುದೇ ಕಾರಣಕ್ಕೂ ಅದನ್ನು ಮಾರುವ ಅಗತ್ಯತೆ ಇಲ್ಲ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು ಅಷ್ಟು ಈಸಿ ಅಲ್ಲ. ಅಂದರೆ ನಾವು ಒಳ್ಳೆಯ ಷೇರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಮಾನಿಟರ್ ಮಾಡಬೇಕು ಕ್ವಾರ್ಟರ್ಲಿ ರಿಸಲ್ಟ್ಸ್ ಒಂದಿಗೆ. ಮತ್ತೆ ಬ್ಯಾಡ್ ಪರ್ಫಾರ್ಮೆನ್ಸ್ ಇದ್ರೆ ಅದನ್ನು ಸೇಲ್ ಮಾಡುವಂತ ಡಿಸಿಷನ್ ಕೂಡ ತಗೊಳ್ಬೇಕಾಗುತ್ತೆ. Otherwise, we may end up like shareholders of such companies which are very famous and leading companies around 10 to 15 years back. ಈ 10 ಷೇರುಗಳು ಅಲ್ಲದೆ ಇನ್ನೊಂದಷ್ಟು ಕಂಪನಿಗಳ ಹೆಸರು ಕೂಡ ನಿಮಗೆ ತಿಳಿದಿರಬಹುದು. ಹಿಂದಿನ ಕಾಲದಲ್ಲಿ ಚೆನ್ನಾಗಿದ್ದು ಈಗ ಕಳಪೆ ಆದಂತಹದ್ದು. ಆದ್ದರಿಂದ ನಿಮ್ಮ ಪೋರ್ಟ್ಫೋಲಿಯೋನ ಚೆನ್ನಾಗಿ ಡೈವರ್ಸಿ ಮಾಡಬೇಕು, ಮಾನಿಟರ್ ಮಾಡಬೇಕು 3 ತಿಂಗಳಿಗೊಮ್ಮೆ. ಅದಾದ್ಮೇಲೆ ರೆಗ್ಯುಲರ್ ಆಗಿ ಆ ಕಂಪನಿಯ ನ್ಯೂಸ್ನ ಬಗ್ಗೆ ಓದ್ತಾ ಇರಬೇಕು. ಅಂದ್ರೆ ಹೀಗೆಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿನ ಲಾಸ್ ಆಗೋದನ್ನು ತಡ್ಕೋಬಹುದು. ಅಲ್ಲದೆ ಇನ್ನೊಂದು ವಿಚಾರವನ್ನು ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಬೇಕಾದಂಥದ್ದು ಏನು ಅಂತಂದ್ರೆ
ಕಂಪನಿಗಳು ಓವರ್ನೈಟ್ ಆಗಿ ಕಳಪೆ ಆಗೋದಿಲ್ಲ, ನಿಧಾನಕ್ಕಾಗುತ್ತೆ. ಆದ್ರಿಂದ ಅದನ್ನು ನೋಡ್ತಾ ಇರ್ಬೇಕಾಗುತ್ತೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಹಿಂದಿನ ದಿನಗಳಲ್ಲಿ ನೀವು ಯಾವ್ದಾದ್ರೂ ಷೇರಿನಲ್ಲಿ ಹೂಡಿಕೆ ಮಾಡಿ ಸದ್ಯದ ಮಟ್ಟಿಗೆ ಅದರಲ್ಲಿ ಲಾಸ್ ಅಲ್ಲಿ ಇದ್ದೀರಾ? ಟೈಪ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.